ಎಸೆದು ಅಧಿಕಾರಿಗಳ ನಿರ್ಲಕ್ಷ್ಯದ ಸುದ್ದಿ. ವಸತಿ ಶಾಲಾ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಆಗಿದೆ. ಹಾಸಿಗೆ ಇಲ್ಲದೇನೆ ಚಳಿಯಲ್ಲಿ ನರಳುತ್ತಾ ಇದ್ದಾರೆ ವಸತಿ ಶಾಲೆಯ ಮಕ್ಕಳು. ಗೋದಾಮ್ನಲ್ಲಿ ಹಾಸಿಗೆ ಹೊದಿಕೆಗಳಿದ್ರೂ ಕೂಡ ಯಾವುದಕ್ಕೂ ಯೂಸ್ ಆಗ್ತಾ ಇಲ್ಲ, ನೋ ಯೂಸ್. ವಸತಿ ಶಾಲಾ ಮಕ್ಕಳ ಪರಿಸ್ಥಿತಿ ಹೇಳೋರಿಲ್ಲ ಕೇಳೋರಿಲ್ಲ ಎನ್ನೋ ಹಾಗಾಗಿದೆ. ವಸತಿ ಶಾಲಾ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳೇ ಸಿಗ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ. ಹಾಸಿಗೆ ಇಲ್ಲದೆ ಚಳಿಯಲ್ಲೇ ನರಳ್ತಾ ಇದ್ದಾರೆ ವಸತಿ ಶಾಲಾ ಮಕ್ಕಳು. ಈಗ ಚಳಿಗಾಲ ಬೇರೆ, ರಾತ್ರಿ ಬೆಳಿಗ್ಗೆ ಅಂದ್ರೆ ಬಹಳಷ್ಟು ಚಳಿ ಇರುತ್ತೆ. ಇಂತಹ ಕೊರೆತದ ಚಳಿಯ ಮಧ್ಯೆ ಹಾಸಿಗೆ ಇಲ್ದನೆ ವಸತಿ ಶಾಲೆಯ ಮಕ್ಕಳು ಬಳಲ್ತಾ ಇದ್ದಾರೆ. ಯಾದಗಿರಿಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಚಳಿ. ಆದರೂ ವಸತಿ ಶಾಲಾ ಮಕ್ಕಳಿಗೆ ಯಾವುದೇ ರೀತಿಯ ಮೂಲ ಸೌಕರ್ಯ ಇಲ್ಲ, ಹಾಸಿಗೆ ಹೊದಿಕೆ ಇಲ್ಲ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನದಲ್ಲೇ ಕೊಳಿತಾ ಇವೆ ಹಾಸಿಗೆಗಳು. ಹಾಸಿಗೆಗಳಿಲ್ವಾ? ಇದೆ, ಹಾಸಿಗೆ ಇದೆ, ಹೊದಿಕೆ ಇದೆ, ಆದರೂ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಯಾಕಂತಂದ್ರೆ ಅದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನದಲ್ಲೇ ಕೊಳಿತಾ ಇದೆ, ಮಕ್ಕಳಿಗೆ ನೀಡಲಾಗಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯಿಂದ ವಿದ್ಯಾರ್ಥಿಗಳಿಗೆ ಕೊಡಬೇಕಾದಂತಹ ಹಾಸಿಗೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಧೂಳು ಹಿಡಿತಾ ಇವೆ. ವಿದ್ಯಾರ್ಥಿಗಳು ಬಳಸಬೇಕಾದಂತಹ ಹಾಸಿಗೆಗಳಿಗೆ ಯಾವ ರೀತಿಯ ಸ್ಥಿತಿ ಬಂದಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ಇದು. ಆ ಭವನದಲ್ಲಿಯೇ ಹಾಸಿಗೆಗಳು, ಹೊದಿಕೆ ಎಲ್ಲವೂ ಕೂಡ ಧೂಳು ಹಿಡಿತಾ ಇವೆ. ವಸತಿ ನಿಲಯ ವಿದ್ಯಾರ್ಥಿಗಳಿಗೆ ಪೂರೈಕೆ ಆಗಬೇಕಾದಂತಹ ಹಾಸಿಗೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅಲ್ಲಿನ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ದೇವರು ಹೊರ ಕೊಟ್ಟರು, ಪೂಜಾರಿ ಹೊರ ಕೊಡಲಿಲ್ಲ ಎಂಬ ಪರಿಸ್ಥಿತಿ ಯಾದಗಿರಿ ಜಿಲ್ಲೆಯ ವಸತಿ ಶಾಲೆಯ ವಿದ್ಯಾರ್ಥಿಗಳ ಕಥೆಯಾಗಿರ್ತಕ್ಕಂಥದ್ದು. ಅಂದ್ರೆ ಏನು, ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆ ಸೇರಿದಂತೆ ಆ ವಸತಿ ಶಾಲೆಯಲ್ಲಿ ಅಭ್ಯಾಸ ಮಾಡತಕ್ಕಂತಹ ವಿದ್ಯಾರ್ಥಿಗಳಿಗೆ ಶೀಟ್ ಮತ್ತು ಜಮಖಾನೆಗಳನ್ನು ಕೂಡ ಪೂರೈಕೆ ಮಾಡುತ್ತೆ. ಆದ್ರೆ ಯಾದಗಿರಿ ಜಿಲ್ಲೆಯ ಬಹುತೇಕ ವಿದ್ಯಾರ್ಥಿಗಳಿಗೆ ಬೆಡ್ಶೀಟ್ ಹಾಗೂ ಜಮಖಾನೆ ಇಲ್ಲದೆ ಇಂತಹ ಚಳಿಗಾಲದಲ್ಲಿ ಕೂಡ ನರಳಿ ಮಲಗತಕ್ಕಂತಹ ಒಂದು ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು ನಿಮ್ಗೆ ಆ ಒಂದು ದೃಶ್ಯ ತೋರಿಸ್ತಾ ಹೋಗ್ತೀವಿ. ನಾವೀಗ ಯಾದಗಿರಿ ನಗರದ ಹೊರವಲಯದಲ್ಲಿರ್ತಕ್ಕಂಥ ಏನೋ ಹಾಸ್ಟೆಲ್ ನಲ್ಲಿ ಇರ್ತಕ್ಕಂಥದ್ದು. ಈ ಹಾಸ್ಟೆಲ್ ನಲ್ಲಿ ಗಮನಿಸ್ತಾ ಇದ್ರೆ ಈ ಒಂದು ಹಾಸ್ಟೆಲ್ ನ ಕೊಠಡಿ ಒಳಗಡೆ ಯಾವುದೇ ರೀತಿಯಿಂದ ಕೂಡ ಮಂಚ ಇಲ್ಲ. ಅಂದ್ರೆ ಮಂಚ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಕೇವಲ 2 ಬೆಡ್ಗಳಲ್ಲಿ ಒಂದು 6-7 ಜನ ವಿದ್ಯಾರ್ಥಿಗಳು ಕೂಡ ಅಭ್ಯಾಸ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಕೊಠಡಿಯ ಕತೆ ಇದಾದ್ರೆ ಇಂತಹ ಹಲವು ಕೊಠಡಿಗಳಲ್ಲಿ ಕೂಡ ಇದೇ ಪರಿಸ್ಥಿತಿ ಇರ್ತಕ್ಕಂಥದ್ದು. ಕೇವಲ 4 ಬೆಡ್ಗಳು ಇದ್ರೆ ಅದರಲ್ಲಿ 12 ವಿದ್ಯಾರ್ಥಿಗಳು ಅಭ್ಯಾಸ ಮಾಡೋದಿರ್ಬೋದು ಮತ್ತು ರಾತ್ರಿ ವೇಳೆ ಮಲಗೋದಿರ್ಬೋದು, ಅಂತಲ್ಲೇ ಕೂಡ ಮಲಗತಕ್ಕಂತಹ ಒಂದು ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಆದ್ರೆ ಇದೆಲ್ಲವೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಗಮನಕ್ಕಿದ್ರೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಅವ್ಯವಸ್ಥೆ ಮತ್ತು ನಿರ್ಲಕ್ಷ್ಯ ತೋರಿರ್ತಕ್ಕಂಥದ್ದು. ಈಗಾಗಲೇ ಯಾದಗಿರಿ ಜಿಲ್ಲೆಯ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರ ಬೆಡ್ಶೀಟ್ ಹಾಗೂ ಜಮಖಾನೆಗಳನ್ನು ಕೂಡ ತಂದಿದೆ. ಏನು ಯಾದಗಿರಿ ನಗರದಲ್ಲಿರ್ತಕ್ಕಂತಹ ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಆಡಿಟೋರಿಯಂ ನಲ್ಲಿ ಕೂಡ ಇದು ಸಂಬಂಧಪಟ್ಟಿರ್ತಕ್ಕಂತಹ ಬೆಡ್ಶೀಟ್ಗಳು ಹಾಗೂ ಜಮಖಾನೆಗಳು ಇದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಪೂರೈಕೆ ಆಗಿಲ್ಲ. ಚಳಿ ಸಂದರ್ಭದಲ್ಲಿ ಕೂಡ ವಿದ್ಯಾರ್ಥಿಗಳು ನೆಲಕ್ಕೆ ಕುಳಿತು ವಿದ್ಯಾಭ್ಯಾಸ ಮಾಡತಕ್ಕಂತಹ ಒಂದು ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ನೆಲದಲ್ಲೇ ಕೂಡ ತಮ್ಮ ಮನೆಯಿಂದ ತಂದಿರತಕ್ಕಂತಹ ಜಮಖಾನೆ ಇರ್ಬೋದು ಮತ್ತೆ ಬೆಡ್ಶೀಟ್ಗಳನ್ನು ಕೂಡ ಹಾಕೊಂಡು ತಮ್ಮ ಅಭ್ಯಾಸ ಮಾಡತಕ್ಕಂತಹ ಒಂದು ದುಸ್ಥಿತಿ ಇಲ್ಲಿ ಬಂದಿರತಕ್ಕಂಥದ್ದು. ನಾನೀಗ ಇಲ್ಲಿನ ವಿದ್ಯಾರ್ಥಿಗಳು ಮಾತಾಡಿಸ್ತಾ ಹೋಗ್ತೀನಿ. ಇಲ್ಲೇ ಇದ್ದಾರೆ. ನೀವಾಗ ಈ ಕೊಠಡಿಯಲ್ಲಿ ಎಷ್ಟು ಜನ ಇದ್ದೀರಿ ಮತ್ತು ನಿಮಗೆ ಬೆಡ್ಶೀಟು ಇಲ್ಲ, ಒಂದ್ ಕಡೆ ಮಂಚ ಇಲ್ಲ, ಇನ್ನೊಂದು ಕಡೆ ಹೊಚ್ಕೊಳ್ಳಲು ಜಮಖಾನೆಗಳಿಲ್ಲ, ಏನ್ ಹೇಳ್ತೀರಿ? 6-7 ಜನ ಇದೀವಿ ಸರ್. ನಾವು ಒಂದು ಮಂಚೆ ಇಲ್ಲ ರೀ, ಒಂದು ಗಾದಿ ಇಲ್ಲ ರೀ, ಹಂಗೆ ಮಕ್ಕೊಂತ ಇದೀವಿ ತೆಳಗಿರಿ. ಇಲ್ಲೊಬ್ರು ಕೂಡ ವಿದ್ಯಾರ್ಥಿ ನಾನು ಮಾತಾಡಿಸ್ತಾ ಹೋಗ್ತೀನಿ. ಒಂದ್ ಕಡೆ ಮಂಚ ಇಲ್ಲ, ಇನ್ನೊಂದ್ ಕಡೆ ಬೆಡ್ಶೀಟ್ಗಳಿಲ್ಲ, ಹೊಚ್ಕೊಳ್ಳಲು ಜಮಖಾನೆ ಇಲ್ಲ. ಹೆಂಗ್ ನೀವು ಓದ್ತೀರಿ, ಹೆಂಗ್ ನೀವು ರಾತ್ರಿ ಮಲಗ್ತೀರಿ ಇಲ್ಲಿ? ನಾವು ಹೆಂಗ್ ಓದ್ತಿದ್ದೀವಿ ಅಂದ್ರೆ ರೀ, ನಾವಿಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ತೀರ್ಲಾಕತ್ತೀವ್ರಿ. ನಾವು ಮನೆಯಿಂದ ಚಾದರ್ಗಳು ತಂದೀವ್ರಿ. ಇಲ್ಲಿ ಇರೋದು 7-8 ಮಂದಿ ರೀ, ಆದ್ರೆ ಬೆಡ್ಶೀಟ್ ಮಾತ್ರ 4 ಇದೆ ರೀ. 4 ಬೆಡ್ಶೀಟ್ ಮೇಲೆ 7-8 ಮಂದಿ ಹೆಂಗ್ ಎಸ್, ಯಾವ ರೀತಿಯಾಗಿದೆ ಇಲ್ಲಿ ವಸತಿ ಶಾಲೆಯ ಮಕ್ಕಳ ಸ್ಥಿತಿ ಅಂತ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಿ? ದಯವಿಟ್ಟು ಇತ್ತ ಗಮನ ಹರಿಸಿ. ಹಾಸಿಗೆ ಹೊದಿಕೆ ಇಲ್ಲ ಅಂತಂದ್ರೆ ಅದು ಬೇರೆ ವಿಷಯ, ಆದ್ರೆ ಇದೆ, ಗೋದಾಮ್ನಲ್ಲಿದೆ, ಅದು ಧೂಳು ಹಿಡಿತಾ ಇದೆ, ಮಕ್ಕಳಿಗೆ ಯಾಕೆ ಕೊಡ್ತಾ ಇಲ್ಲ? ದಯವಿಟ್ಟು ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ಕೊಳ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.